ಗೌರಿಬಿದನೂರು ನಗರದ ನ್ಯಾಷನಲ್ ಕಾಲೇಜು ವೃತ್ತದ ಸಮೀಪದ ಮಸೀದಿ ಕಾಂಪ್ಲೆಕ್ಸ್ನಲ್ಲಿರುವ ಭಾರತೀಯ ಅಗ್ರಿಗೇಟ್ ಸೇರಿದಂತೆ 3 ಅಂಗಡಿಗಳನ್ನು ಕಳ್ಳರು ಗುರಿಯಾಗಿಸಿಕೊಂಡಿದ್ದಾರೆ. 3 ತಿಂಗಳ ಹಿಂದೆಯೂ ಇದೇ ಅಂಗಡಿಗಳ ಬೀಗ ಒಡೆದು ಕಳ್ಳತನಕ್ಕೆ ಯತ್ನಿಸಲಾಗಿತ್ತು. ಆಗ ಪ್ರಕರಣ ದಾಖಲಾಗಿದ್ದರೂ ಆರೋಪಗಳು ಪತ್ತೆಯಾಗಿರಲಿಲ್ಲ. ಈಗ ಮತ್ತೊಮ್ಮೆ ಅದೇ ಅಂಗಡಿಗೆ ನುಗ್ಗಿ ಕಳ್ಳರು 6,000 ನಗದು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಅಂಗಡಿಯೊಳಗೆ ಕೆಲ ಕಾಲ ತಂಗಿ ಚಿಪ್ಸ್ ಸೇರಿದಂತೆ ಆಹಾರ ಪದಾರ್ಥಗಳನ್ನು ಸೇವಿಸಿ ತೆರಳಿರುವುದು ಅಂಗಡಿ ಮಾಲೀಕರನ್ನು ಮತ್ತಷ್ಟು ಬೆಚ್ಚಿ ಬೀಳಿಸಿದೆ. ಇದೇ ವೇಳೆ ಇಡಗೂರು ಮುಖ್ಯ ರಸ್ತೆ ಪಕ್ಕದಲ್ಲಿರುವ ತಿರುಮಲಗಿರಿ ಪ್ರಾವಿಷನ್ ಸ್ಟೋರ್ ಹಾಗೂ ಪಕ್ಕದ ಸಾಗರ್ ಬೇಕರಿ ಅಂಗಡಿಗಳ ಬೀಗಗಳನ್ನು ಕಳ್ಳರು ಮುರಿದಿದ್ದಾರೆ. ಆದರೆ ಶಟರ್ ತೆರೆಯಲು ಸಾಧ್ಯವಾಗದೆ ವಿಫಲರಾಗಿ ಸ್ಥಳದಿಂದ ಪರಾರಿಯಾಗಿದ್ದಾರೆ. ನಗರದಲ್ಲಿ ಅಂಗಡಿಗಳಷ್ಟೇ ಅಲ್ಲದೆ ದ್ವಿಚಕ್ರ ವಾಹನ ಕಳವು ಪ್ರಕರಣಗಳು ಹೆಚ್ಚಾಗುತ್ತಿವೆ. ಮನೆಗಳ ಮುಂದೆ ನಿಲ್ಲಿಸಿದ್ದ ಬೈಕ್ಗಳು ರಾತ್ರಿ ವೇಳೆಗೆ ಕಾಣೆಯಾಗುತ್ತಿದ್ದು, ಕೆಲವು ವಾಹನಗಳು ಮರುದಿನ ನಗರದ ಹೊರವಲಯದ ಪೊದೆಗಳಲ್ಲಿ ಪತ್ತೆಯಾಗುತ್ತಿರುವ ಘಟನೆಗಳು ನಡೆಯುತ್ತಿವೆ. ಈ ಪ್ರಕರಣಗಳಲ್ಲಿಯೂ ಆರೋಪಿಗಳು ಇನ್ನೂ ಪೊಲೀಸರ ಬಲೆಗೆ ಬೀಳದಿರುವುದು ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಿಸಿದೆ. ಇಲ್ಲಿ 3 ತಿಂಗಳಿಂದನೂ ಕೆಲವು ಜನ ಕಳ್ಳರು ದುಷ್ಕರ್ಮಿಗಳು ಬಂದುಬಿಟ್ಟು ಈ ಡೋರುಗಳು ಬಾಗಿಲುಗಳೆಲ್ಲ ಎತ್ತಿದ್ರು. ಇದೇ ನಮ್ಮ ಕಾಂಪ್ಲೆಕ್ಸಲ್ಲಿ 2 ಅಂಗಡಿ ಮತ್ತು ಬಜಾರ್ ರೋಡಲ್ಲಿ 5-6 ಅಂಗಡಿಗಳು ಈ ಥರ ಮಾಡಿ ಹೋಗಿದ್ರು. ಆದರೆ ಆವತ್ತಿನ ದಿವಸ ಡೋರ್ ಎತ್ತಕ್ಕಾಗದೆ ಎಲ್ಲ ಲಾಕುಗಳೆಲ್ಲ ಹೊಡೆದಾಕಿ ಹೊರಟೋಗಿದ್ರು. ಆಮೇಲೆ ಇದು 3 ತಿಂಗಳಾದಮೇಲೆ ಇವತ್ತಿನ ದಿವಸ ಬಂದುಬಿಟ್ಟು ಲಾಕುಗಳೆಲ್ಲ ಹೊಡೆದಾಕಿ ಅರ್ಧ ಶೆಟ್ರ್ ಎತ್ತಿ ಒಳಗಡೆ ಕ್ಯಾಶಲ್ಲಿ ಒಂದು 4-5 ಸಾವಿರ 6,000 ಒಳಗಡೆ 6,000ವರೆಗೂ ಅಮೌಂಟ್ ಇತ್ತು. ಅಮೌಂಟ್ ತಗೊಂಡು ಹೋಗಿದ್ದಾರೆ. ಇದರ ನಡುವೆ ನಗರದ ಬೈಪಾಸ್ ರಸ್ತೆಯ ಲೇಔಟ್ನಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಚೌಲ್ಟ್ರಿಗಾಗಿ ಸಂಗ್ರಹಿಸಿಟ್ಟಿದ್ದ ಕಬ್ಬಿಣದ ಕಾಲಂಗಳನ್ನು ಕಳುವು ಮಾಡಿರುವ ಪ್ರಕರಣದಲ್ಲಿ ಮಾಲೀಕರಿಗೆ ಸುಮಾರು 3 ಲಕ್ಷ ನಷ್ಟ ಉಂಟಾಗಿದೆ. 10 ದಿನಗಳ ಹಿಂದೆ ದೂರು ನೀಡಿದರೂ ಪ್ರಕರಣದಲ್ಲಿ ಗಮನಾರ್ಹ ಪ್ರಗತಿ ಕಂಡು ಬಂದಿಲ್ಲ ಎಂದು ಸಂಬಂಧಪಟ್ಟವರು ಆರೋಪಿಸಿದ್ದಾರೆ. ನಗರದಲ್ಲಿ ಪದೇ ಪದೇ ನಡೆಯುತ್ತಿರುವ ಕಳ್ಳತನಗಳು ವ್ಯಾಪಾರಸ್ಥರಲ್ಲಿ ಆತಂಕ ಸೃಷ್ಟಿಸಿವೆ. ರಾತ್ರಿ ವೇಳೆ ಪೊಲೀಸ್ ಗಸ್ತು ಬಲಪಡಿಸುವುದು, ಸಿಸಿ ಕ್ಯಾಮೆರಾಗಳನ್ನು ಪರಿಣಾಮಕಾರಿಯಾಗಿ ಬಳಸುವುದು ಹಾಗೂ ಸರಣಿ ಕಳ್ಳತನ ಪ್ರಕರಣಗಳ ಆರೋಪಿಗಳನ್ನು ಶೀಘ್ರ ಪತ್ತೆ ಹಚ್ಚಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು.